ನಮಸ್ಕಾರ ಲೋಕಲ್ ಪೀಪಲ್. ಇವತ್ತು ನಾವಿದೀವಿ ವಿಕ್ಟರಿ ಸಿನಿಮಾಸ್ ಮುಂದೆ. ಇವನೇನಪ್ಪ ಪ್ರತಿ ಶುಕ್ರವಾರ ಬರೋನು ಇವತ್ತು ಗುರುವಾರ ಬಂದಿದ್ದಾನೆ ಅನ್ಕೊಂಡ್ರ? ಹೌದು, ನಮ್ ಗಾಂಧಿನಗರದಲ್ಲಿ ಗುರುವಾರ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಇವತ್ತು ರಿಲೀಸ್ ಆಗಿರುವಂತ ಸಿನಿಮಾ ಬಾಬ್. ಡಿ ಸೀಸನ್ 1 ವಿನ್ನರ್ ಆದಂತ ದೀಕ್ಷಿತ್ ಅಭಿನಯದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅನ್ನೋ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಸೊ ಇದನ್ನ ವೀಕ್ಷಿಸೋದಕ್ಕೆ ನಾವು ಇವತ್ತು ವಿಕ್ಟರಿ ಸಿನಿಮಾಸ್ ಎದುರುಗಡೆ ಬಂದಿದ್ದೀವಿ. ಸೊ ಇಲ್ಲಿ ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಕ್ರೌಡ್ಗಳನ್ನು. ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದ್ರ ಬಗ್ಗೆ ಸಿನಿಪ್ರಿಯರು ಅಂಡ್ ಲಕ್ಷ್ಮಿ ಆರಾಧಕರು ಮತ್ತೆ ಚಿತ್ರತಂಡ ಏನ್ ಹೇಳುತ್ತೆ ಅಂತ ಕೇಳೋಣ, ಬನ್ನಿ. ಫ್ಯಾಮಿಲಿ ಎಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅಭಿಷೇಕ್ ಅವರ ಡೈರೆಕ್ಷನ್ ಇರ್ಬೋದು, ದೀಕ್ಷಿತ್ ಆ್ಯಂಡ್ ಗ್ಯಾಂಗ್ನ ಪರ್ಫಾರ್ಮೆನ್ಸ್ ಇರ್ಬೋದು, ಬೃಂದ ಪರ್ಫಾರ್ಮೆನ್ಸ್ ಇರ್ಬೋದು, ಅದ್ರ ಜೊತೆಯಲ್ಲಿ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಬ್ಯಾಂಕ್, ಪಾಲಿಟಿಕ್ಸ್, ಮೀಡಿಯಾ ಎಲ್ಲರೂ ಹೇಗೆ ಇನ್ವಾಲ್ವ್ ಆಗಿರ್ತಾರೆ, ಹೇಗೆ ಇದರಿಂದಾಗಿ ನಮ್ಮಂಥ ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ ಬೀರುತ್ತೆ. ಇದನ್ನು ನೋಡಬೇಕು ಅಂದರೆ ಈ ಸಿನಿಮಾಕ್ಕೆ ನೀವೆಲ್ಲರೂ ಬರಲೇಬೇಕು. ಮಕ್ಕಳನ್ನು ಕರ್ಕೊಂಡ್ಬಂದು ಮಕ್ಕಳು ಎಂಜಾಯ್ ಮಾಡ್ತಾರೆ. ನಾನು ತುಂಬ ನಗ್ತದೆ ಅಂತ ಕೇಳ್ತಿರ್ಲಿಲ್ವ? ನಾನು ಆ್ಯಕ್ಟಿಂಗ್ ಬೇರೆ ಮಾಡಿದ್ದೀನಿ. ಆದ್ದರಿಂದ ನಾನು ನನ್ನ ಸಿನಿಮಾ ಅನ್ನೋ ಪಾರ್ಶಿಯಾಲಿಟಿ ಅಲ್ಲ, ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಟ್ಸ್ ಇಟ್. ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ, ಭರತ್ ಇದ್ದಾನೆ ಅಲ್ಲಿ. ತುಂಬ ಒಳ್ಳೊಳ್ಳೆ ಒಂದು ಉದಯ ಆಚಾರ ಅಂತ ಹುಡುಗ ಒಂದು ರೈತನ ಪಾತ್ರ ಮಾಡಿದ್ದಾನೆ, ಬಹಳ ಚೆನ್ನಾಗಿ ಮಾಡಿದ್ದಾನೆ. ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ. ನಿಮಗೆ ಯಾವ ಪಾತ್ರ ತುಂಬಾ ಇಷ್ಟ ಆಯ್ತು? ಹೇಳಿದ್ನಲ್ಲ ಈಗ, ಒಂದು ದೀಕ್ಷಿತ್ ಶೆಟ್ಟಿ ಅಂತೂ ಎನರ್ಜಿ, ಸಿಕ್ಕಾಪಟ್ಟೆ ಎನರ್ಜಿನ, ಇಡೀ ಸ್ಕ್ರೀನ್ ಅವನ ಎನರ್ಜಿನ ಹೊತ್ಕೊಂಡು ಉರಿತಾ ಇರುತ್ತೆ. ಅವನ ಸ್ಕ್ರೀನಿಗೆ ಬಂದ ಅಂದರೆ ಬೆಂಕಿನೇ. ಬೃಂದ ತುಂಬ ಮುದ್ದಾಗಿ ಕ್ಯೂಟಾಗಿ ಭಾಳ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಪಾಂಡ ಪಾತ್ರ ಮಾಡಿದ್ದ ಶ್ರೀವತ್ಸ ಇಸ್ ರಿಯಲಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಾವು ಹಾಗೆ ಹೇಳಿದಾಗೆ ರೈತನ ಪಾತ್ರ ಮಾಡಿರೋ ಉದಯ ಆಚಾರು. ಬ್ಯಾಂಕ್ ಮ್ಯಾನೇಜರ್ ವಿಶಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಂಕ್ ಮ್ಯಾನೇಜರು. ಸೊ ಆಮೇಲೆ ನಾನು ಓಕೆ ಚೆನ್ನಾಗೇ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನೊಂದು ಹಾಡಿದೆ, ಅದನ್ನು ನೋಡಿ, ಅದು ಚೆನ್ನಾಗಿದೆ. ಹಾಡು ತುಂಬ ಚೆನ್ನಾಗಿದೆ ಅದು. ಹಾಗೆ ಮಿರಾಕಲ್ ಹಾಡು ಕೂಡ ತುಂಬ ಚೆನ್ನಾಗಿದೆ. ನಮ್ದು ಹರವೋಮ್ ಹಾಡು ಎಷ್ಟು ಚೆನ್ನಾಗಿದೆಯೋ ಹಾಗೆ ಮಿರಾಕಲ್ ಹಾಡು ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಹೇಗಿತ್ತು ಫಿಲ್ಮು? ಚುಪ್ಪ ಇತ್ತು ಅವನಿಗೆ ಸಿನಿಮಾ ಚುಪ್ಪ ಆಗಿತ್ತಲ್ಲ. ದೀಕ್ಷಿತ್ ಹೆಂಗೆ ಮಾಡಿದ್ದಾರೆ? ಸೂಪರ್ ಅಷ್ಟೇ, ಇನ್ನೇನು. ಓಕೆ.